ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಆಯುಷ್ಯಂ ತೇಜಮಾರೋಗ್ಯ ದೇಹಿ ಮೇ ಪುರುಷೋತ್ತಮಂ ಯಶಃ ಪ್ರಜ್ಞಾ ಶ್ರದ್ಧಾ ಮೇಧಾ ಯಶಃ ವಿದ್ಯಾ ಬುದ್ಧಿಂ. ನೋಡ್ರಪ್ಪ, ಹೆದರಬೇಡಿ, ನಾನು ನಿಮ್ಗೇನೂ ಮಾಡಲ್ಲ. ನೋಡಿ, ದೇವರ ನಾಮ ಸ್ಮರಣೆ ಆಗಲಿ, ಮಂತ್ರ ಶ್ಲೋಕಗಳೇ ಆಗಲಿ, ಅದನ್ನು ತಪ್ಪಾಗಿ ಹೇಳಬಾರ್ದು. ನಿಮಗೆ ಕಲಿಯೋ ಆಸಕ್ತಿ ಇದ್ರೆ ಹೇಳಿ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏ ಹುಡುಗ್ರ ನಿಂತ್ಕೊಳ್ಳಿ, ಹುಡುಗ್ರ ನಿಂತ್ಕೊಳ್ಳಿ. ಛೇ ಪಾಪ, ಕಲಿಯೋ ಆಸಕ್ತಿ ಇದ್ರೂ ಹೇಳ್ಕೊಡೋರು ಯಾರೂ ಇಲ್ಲದೆ ಮಕ್ಕಳು ವಿದ್ಯೆಯಿಂದ ವಂಚಿತರಾಗಿರ್ತಾರೆ. ಹಾ, ಬಹುಶಃ ಅಮ್ಮ ಹೇಳ್ದಾಗ ಮಾಡಿದ್ರೆ ಇಂಥ ಮಕ್ಕಳಿಗೂ ವಿದ್ಯೆ ಕಲಿಸಬಹುದು. ಶ್ರೀಹರಿ ಆಯುಷ್ಯಂ ತೇಜಮಾರೋಗ್ಯಂ ನಿಂತ್ಕೊಂಡೆ. ಕೊಡು. ಏನ್ ಕೊಡ್ಬೇಕು? ಕಲ್ಸಕ್ರೆನ. ಮನೇಲಿ ಡಬ್ಬಿ ತುಂಬಾ ಕಲ್ಸಕ್ರೆ ಇದೆ, ನಿನಗ್ ನಾನೇ ಕೊಡ್ಬೇಕಾ? ಅಕ್ಕ ಕಲ್ ಕೊಟ್ರೆ ಎಷ್ಟು ಸಿಹಿಯಾಗಿರುತ್ತೆ, ಇನ್ ಕಲ್ಸಕ್ರೆ ಕೊಟ್ರೆ ಎಷ್ಟು ಸಿಹಿಯಾಗಿರ್ಬೇಡ. ಕೊಡು. ಸರಿ ತಗೋ. ಸಾಕಾ? ನನ್ ಮುದ್ದು ಅಕ್ಕ. ತಡಿ ಮತ್ತೆ ಏನ್ ಬೇಕೋ ನಿಂಗೆ? ನಿನ್ ಮೈ ಮೇಲೆ ಇತ್ತಲ್ಲ ಒಡವೆಗಳು, ಅದೆಲ್ಲ ಎಲ್ಲಿ? ಕಣ್ ಕಾಣಿಸಲ್ವಾ ನಿಂಗೆ? ಇಲ್ಲೇ ಇದೆ ನೋಡು, ಸರ, ಜುಮ್ಕೆ. ನನಗೂ ಚೆನ್ನಾಗೆ ಕಾಣಿಸುತ್ತೆ. ನಾನ್ ಕೇಳ್ತಿರೋದು ಇರೋದಲ್ಲ, ಇಲ್ದೇ ಇರೋದು. ಅಂದ್ರೆ ಈ ಸರದ ಜೊತೆ ಇನ್ನೊಂದ್ ದೊಡ್ಡ ಸರ ಇತ್ತು, ಅದಕ್ಕೊಂದು ಬಿಳ್ಳೆನೂ ಇತ್ತು, ಅದು ಕಾಣಿಸ್ತಿಲ್ಲ. ನೀನೊಂದು ಡಾಬು ಹಾಕೊಂಡೋಗಿದ್ದೆ, ಅದೂ ಕಾಣಿಸ್ತಿಲ್ಲ. ನಿನ್ ತಲೆ ಮೇಲೊಂದು ಬೈತಿಲೆ ಬುಟ್ಟಿತ್ತು, ಅದೂ ಕಾಣಿಸ್ತಿಲ್ಲ. ಈಗ ನೀನ್ ಹೇಳೋ, ಇದನ್ನೆಲ್ಲ ಯಾರಕ್ಕೆ ಕೊಟ್ಟು ಬಂದೆ? ನಾನು ಯಾರಿಗೂ ಕೊಟ್ಟಿಲ್ಲ, ಹೋಗೋ, ಸುಮ್ಮನೆ ತಲೆ ತಿನ್ಬೇಡ. ನೋಡು, ನಾನು ಚೆನ್ನಾಗೇ ನೋಡಿದ್ದೀನಿ. ಈಗ ಏನಾಯ್ತು ಅಂತ ನೀನು ಹೇಳಿಲ್ಲ ಅಂದ್ರೆ ನಾನು ಅಮ್ಮಂಗೆ ಹೇಳ್ಬಿಡ್ತೀನಿ. ಹೇಳ್ಕೊ, ಹೋಗೋ. ನಿನ್ ಜೊತೆ ಆಟಕ್ಕೂ ಬರಲ್ಲ, ನಿನ್ನ ಹತ್ರನೂ ಸೇರ್ಸಲ್ಲ. ಬಂದ್ಯಮ್ಮ ಸರಸ್ವತಿ, ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ. ಇವತ್ತು ನಾನು ಸ್ವಲ್ಪ ಬೇಗ ಮನೆಗೆ ಹೋಗಬೇಕಾಗಿತ್ತು. ಇದು ಅಜ್ಜಿ ತಾತಗೆ ನೀನು ಕೊಡ್ತೀಯೋ ಇಲ್ಲ ನಾನೇ ಕೊಟ್ಬಿಟ್ಟು ಹಾಗೆ ಮನೆಗೆ ಹೋಗ್ಲೋ? ಓಹೋ, ಬಡಿ ಬೇರೆ ನಡೀತಾ ಇದೆ ಇಲ್ಲಿ. ರತ್ನಮ್ಮ, ನೀವು ಕೊಡಿಲಿ. ಅದನ್ನ ಅವ್ರ ಕೈಲಿ ಕೊಡೋ. ಇಲ್ಲ, ನಾನು ಕೊಡಲ್ಲ. ಅಚ್ಚುತ, ಈಗ ಈ ಧಾನ್ಯ ಕೊಡದೇ ಇದ್ರೆ ಆ ಅಜ್ಜಿ ತಾತ ಉಪವಾಸ ಇರ್ತಾರ ಕಣೋ. ಊರಲ್ಲಿರೋರು ತುಂಬಾ ಬಡವರು ಉಪವಾಸನೇ ಇರ್ತಾರೆ. ಅವ್ರಿಗೆಲ್ಲ ಪಡಿ ಕೊಡಕ್ಕೆ ನಮ್ಮನೆ ಧರ್ಮಛತ್ರನಾ? ಹಸ್ತವ್ರಿಗೆ ಊಟ ಹಾಕಕ್ಕೆ ಛತ್ರನೇ ಆಗ್ಬೇಕಾಗಿಲ್ಲ, ಮನ್ಸಿದ್ರೆ ಸಾಕು. ಅಜ್ಜಿ ತಾತನಿಗೆ ತುಂಬಾ ವಯಸ್ಸಾಗಿದೆ, ದುಡಿಯೋಕ್ಕಾಗಲ್ಲ, ದುಡ್ದು ತಂದಾಕೋರು ಯಾರು ಇಲ್ಲ. ಅಂತವ್ರಿಗೆ ಊಟ ಹಾಕಿದ್ರೆ ಪುಣ್ಯ ಬರುತ್ತೆ ಕಣೋ. ಪುಣ್ಯ ಬರುತ್ತೋ ಇಲ್ವೋ, ಆದ್ರೆ ಮನೆ ಅಂತೂ ಹಾಳಾಗೋಗುತ್ತೆ ಈಗ ಕೊಡ್ತಾ ಇದ್ರೆ. ತಡಿ, ಅಮ್ಮ ಬರ್ಲಿ, ನಿನಗ್ ಮಾಡಿಸ್ತೀನಿ. ಅಚ್ಚುತ, ಅಸಹಾಯಕರ ಅನ್ನ ಕಿತ್ಕೊಳ್ಳೋದು ಮಹಾ ಪಾಪ ಕಣೋ. ಬೇರೆಯವ್ರ ಅನ್ನ ಕಿತ್ಕೊಳ್ಳೋದು ಮಹಾಪಾಪ, ಆದ್ರೆ ನಮ್ದನ್ನ ನಾವಿಟ್ಕೊಳ್ಳೋದು ಬುದ್ಧಿವಂತಿಕೆ. ಅಚ್ಚುತ, ನಿಂತ್ಕೊಳ್ಳೋ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ. ಕೊಡಿಯತ್ತೆ, ನಾನು ಮಾಡ್ತೀನಿ. ಆಹಾ, ಅದೆಂಥ ಸೌಂದರ್ಯ, ಅದೆಂಥ ಗುಣ. ಇದೇನತ್ತೆ
ನಾನಿವತ್ತು ಅಷ್ಟು ಸುಂದರವಾಗಿ ಕಾಣಿಸ್ತಿದ್ದೀನ? ನೀನು ಯಾವತ್ತಿದ್ರೂ ಸುಂದರಿನೇ, ಗುಣವಂತಿನೇ. ಆದರೆ ನಾನು ಈಗ ಹೇಳ್ತಾ ಇರೋದು ಆ ಹುಡುಗಿ ಬಗ್ಗೆ. ಯಾವ ಹುಡುಗಿ ಅತ್ತೆ? ಅದೇ ಕಮಲ, ನಾನು ಸುಸ್ತಾಗಿ ತಲೆ ತಿರುಗಿ ಬಿದ್ದಾಗ ಕಲ್ಸಕ್ಕರೆ ಕೊಟ್ಟು ಕಾಪಾಡದ್ಲಲ್ಲ ಆ ಹುಡುಗಿ. ಮದುವೆ ಮನೆಯಲ್ಲಿ ಅವಳು ಆಡಿದ ಮಾತು ಎಷ್ಟು ಅರ್ಥಗರ್ಭಿತವಾಗಿತ್ತು. ವಯಸ್ಸಿಗೂ ಮೀರಿ ತಿಳುವಳಿಕೆ ಅಲ್ವಾ? ಹೌದು ಅತ್ತೆ. ಆ ಮದುವೆ ನಿಲ್ಬಾರ್ದು, ತನ್ನ ಗೆಳತಿ ಬದುಕು ಚೆನ್ನಾಗಿರ್ಬೇಕು ಅಂತ ಅದೆಷ್ಟು ತ್ಯಾಗಕ್ಕೆ ಮುಂದಾದ್ಲು ಆ ಹುಡುಗಿ. ತುಂಬ ಶ್ರೀಮಂತ ಇರಬೇಕು. ಇರ್ಬೋದು. ಆದ್ರೆ ನನಗೊಂದು ಅನುಮಾನ, ಶ್ರೀಮಂತರಲ್ಲೂ ಅಂತ ದುಡ್ಡು ಗುಣ ಇರುತ್ತಾ ಅಂತ. ಏನೋಪ್ಪ, ನನಗಂತೂ ಆಕೆ ರೂಪ ಗುಣ ಎಲ್ಲ ಕಣ್ಮುಂದೆನೇ ಇದೆ. ಯಾರತ್ತೆ ಅದು ರೂಪ? ಯಾರದು ನಿನ್ನ ಕಣ್ಣು ಮುಂದೆನೆ ಇರೋದು? ಯಾರನ್ನೋ ತುಂಬಾ ಹೊಗಳ್ತಿದೀಯಾ? ಸೀತಕ್ಕ, ಅಗ್ರಹಾರದ ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿ ದೇವತೆ ತರ ಇರೋ ಒಂದು ಹುಡುಗಿ ನೋಡಿದ್ವಿ. ಆಹಾ, ಅಂತ ಗುಣವಂತೆನಾ? ಅಲ್ವೇ, ಅವಳಿಗೆ ಮದುವೆ ಆಗಿದ್ಯೋ ಇಲ್ವೋ ಅಂತ ಕೇಳಬೇಕಿತ್ತು. ಯಾಕೆ? ಏನೇ ಯಾಕೆ, ನಿನ್ನ ತಲೆ ಅಲ್ವೇ ಗೋಪಿ. ನಮ್ಮ ವೆಂಕಟನಾಥನಿಗೆ ಮದುವೆ ಮಾಡಬೇಕು ಅಂತ ಅಂದುಕೊಂಡವಳು ನೀನೇ. ಈಗ ನೀನೇ ಮರೆತ್ರೆ ಹೇಗೆ? ವಿಷಯ ತಿಳ್ಕೊಂಡಿದ್ದಿದ್ರೆ ಆ ಹುಡುಗಿ ನಮ್ಮ ವೆಂಕಟನಾಥನಿಗೆ ಹೊಂದಿಕೆ ಆಗ್ತಾಳೋ ಇಲ್ವೋ ಅಂತ ನೋಡ್ಬೋದಿತ್ತಲ್ವೇ? ಅನ್ಯ ವರ್ಗದವ್ರ ಜೊತೆ ಮಾತಾಡ್ತಾ ಇದ್ದ ಅಂದ್ರೆ ಇದೊಂದು ವಿಚಾರ ಸಾಕು ಆಚಾರ್ಯರೇ, ಆ ವೆಂಕಟನಾಥನನ್ನ ಮಠದಿಂದ ಆಚೆ ತಳ್ಳೋದಕ್ಕೆ. ಅಲ್ಲ ಆಚಾರ್ಯರೇ, ಆ ವರ್ಗದವ್ರನ್ನ ಮಠದ ಅಂಗಳಕ್ಕೆ ಬಿಡೋದೇ ಅಪಚಾರ. ಅಂಥದ್ರಲ್ಲಿ ಅವ್ರನ್ನ ವಿದ್ಯಾಪೀಠಕ್ಕೆ ಆಹ್ವಾನಿಸಿ ಮಂತ್ರ ಶ್ಲೋಕಗಳನ್ನ ಹೇಳ್ಕೊಡ್ತಾನಂತೆ. ಈ ವಿಚಾರನ ಗುರುಗಳ ಗಮನಕ್ಕೆ ತಂದು ಆ ವೆಂಕಟನಾಥನನ್ನ ಮಠಕ್ಕೆ ಕಾಲು ಹಿಡ್ದಿರೋ ಹಾಗೆ ಮಾಡದೇ ಇದ್ರೆ ನನ್ನ ಹೆಸರು ಶಪಥ ಗಿಪಥ ಮಾಡಬೇಡ. ಯಾಕೆ ಆಚಾರ್ಯರೇ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ, ಆದರೆ ಈ ದೂರ ತಂದನಲ್ಲ, ಅವನ ಮಾತಿನ ಮೇಲೆ ನಂಬಿಕೆ ಇಲ್ಲ.